Let us thank God for helping us to come once again to study the God's word. ದೇವರ ವಾಕ್ಯವನ್ನ ಅಧ್ಯಯನ ಮಾಡಲಿಕ್ಕಾಗಿ ಮತ್ತೊಮ್ಮೆ ಬರುವಾಗೆ ಸಹಾಯ ಮಾಡಿದಂತ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸೋಣ. In the beginning, we will read one verse from Matthew chapter 6, verse 10. ನಾವು ಪ್ರಾರಂಭಕ್ಕಾಗಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನವನ್ನ ಓದಿಕೊಳ್ಳೋಣ. We are all familiar with that verse. We will read that verse again. ನಮಗೆ ಎಲ್ಲರಿಗೂ ಕೂಡ ಈ ವಾಕ್ಯ ಚಿರಪರಿಚಿತವಾಗಿದೆ. ಇದನ್ನ ನಾವು ಓದೋಣ. 6:10 ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. Yeah, thy kingdom come, thy will be done in earth as it is in heaven. This is a prayer for the last 2000 years. All over the world, the saints used to pray. ಪ್ರಪಂಚದಾದ್ಯಂತ ದೇವ ಜನರು 2000 ವರ್ಷಗಳಿಂದ ಈ ಪ್ರಾರ್ಥನೆಯನ್ನ ನಿರಂತರವಾಗಿ ಮಾಡುತ್ತಾ ಇದ್ದಾರೆ. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. Now Lord Jesus Christ has promised that he is going to establish his kingdom upon this earth. ಕರ್ತನಾದ ಯೇಸು ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದ್ದಾನೆ. ಏನಂದ್ರೆ ಆತನು ತನ್ನ ರಾಜ್ಯವನ್ನ ಈ ಲೋಕದ ಮೇಲೆ ಸ್ಥಾಪಿಸುತ್ತಾನೆ. When he came first time, he thought of establish his kingdom, the messianic kingdom, but the nation of Israel rejected the Messiah. ಅವನು ಮೊದಲನೇ ಸಲ ಈ ಲೋಕಕ್ಕೆ ಮನುಷ್ಯಧಾರಿಯಾಗಿ ಬಂದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೆಸ್ಸಿಯನ ರಾಜ್ಯವನ್ನ ಆತನು ಸ್ಥಾಪಿಸುತ್ತೇನೆ ಎಂಬುದಾಗಿ ಹೇಳಿದ. ಆದರೆ ಇಸ್ರಾಯೇಲರು ಆತನನ್ನ ತಿರಸ್ಕರಿಸಿದರು. So he just set aside the nation of Israel and started the new program, that is church and the mystery form of the kingdom. ಅಲ್ಲಿ ನಾವು ನೋಡ್ತಾ ಬರ್ತೇವೆ, ಯಾವಾಗ ಇಸ್ರಾಯೇಲರು ಯಹೂದ್ಯರು ಆತನ ತಿರಸ್ಕರಿಸ್ತಾರೋ ಆತನು ಇಸ್ರಾಯೇಲ್ ಎಂಬ ಯೋಜನೆಯನ್ನ ಬದಿಗಿಟ್ಟು ಇನ್ನೊಂದು ಯೋಜನೆಯನ್ನ ಆತನು ತೆಗೆದುಕೊಳ್ತಾನೆ. ಆ ಯೋಜನೆ ಸಭೆ ಎಂಬ ಯೋಜನೆ ಆಗಿರ್ತದೆ. ಆ ಸಭೆ ಎಂಬ ಯೋಜನೆಯಲ್ಲಿ ಆತನು ಗೂಢಾರ್ಥವಾಗಿರುವಂತ ಅಥವಾ ನಿಗೂಢವಾಗಿರುವಂತ ರಾಜ್ಯದ ಕುರಿತು ತಿಳಿಸ್ತಾನೆ. The kingdom work is going on, but it is a mystery form of kingdom. But one day the kingdom is going to be manifested. ಆ ಒಂದು ರಾಜ್ಯ ಅದು ಮುಂದೆ ಹೋಗುತ್ತಾ ಇದೆ. ಆದ್ರೆ ಆ ರಾಜ್ಯ ಗೂಢಾರ್ಥದಲ್ಲಿ ಅಥವಾ ನಿಗೂಢವಾಗಿ ಅದು ಕಟ್ಟಲ್ಪಡುತ್ತಾ ಉಂಟು. ಮುಂದೆ ಒಂದು ದಿವಸ ಅದು ಎಲ್ಲರಿಗೂ ತಿಳ್ಕೊಳ್ಳುವ ಹಾಗೆ ಅದು ಬಹಿರಂಗವಾಗ್ತದೆ. So the manifestation of the kingdom is called the millennial kingdom. ಸೊ ಆ ರೀತಿ ಎಲ್ಲರಿಗೂ ಬಹಿರಂಗವಾಗುವಂತ ಆ ರಾಜ್ಯವೇ 1000 ವರ್ಷ ಆಳ್ವಿಕೆಯ ರಾಜ್ಯ. ಇಂಗ್ಲಿಷ್ ಅಲ್ಲಿ ಮಿಲೆನಿಯಂ ಕಿಂಗ್ಡಮ್ ಎಂಬುದಾಗಿ ಕರೀತಾರೆ. Last week we just given an introduction to this subject which we studied. ನಾವು ಕಲಿಯುತ್ತಿರುವಂತ ಈ ವಿಷಯಕ್ಕೆ ಕಳೆದ ವಾರ ನಾನು ಬರೀ ಒಂದು ಕಿರು ಪರಿಚಯವನ್ನ ಮಾತ್ರ ಕೊಟ್ಟೆ. There are 3 views about millennium among the theologians. ದೈವಶಾಸ್ತ್ರಜ್ಞರ ಮಧ್ಯದಲ್ಲಿ 3 ಅವರು ಗ್ರಹಿಕೆಗಳು ಉಂಟು ಈ 1000 ವರ್ಷ ಆಳ್ವಿಕೆಯ ಕುರಿತು. The first view is that a millennium, that is, there is no millennium at all. ಅಂದ್ರೆ ಎ ಮಿಲಿಯನಿಯಂ ಅಂದ್ರೆ 1000 ವರ್ಷ ಆಳ್ವಿಕೆ ಇಲ್ಲವೇ ಇಲ್ಲ ಎನ್ನುವುದಾಗಿ ಹೇಳುವಂತ ಒಂದು ನಂಬಿಕೆ. The second concept is the post millennium, that is, when the millennium is going on, and only after the millennium, at the end of that, the Lord will come. Now the millennial time according to them. ಅಂದ್ರೆ ಅವರ ಪ್ರಕಾರ ಎರಡನೇದು ಪೋಸ್ಟ್ ಮಿಲಿಯನಿಯಂ ಎಂಬುದಾಗಿ, ಈಗ ಆ ಒಂದು 1000 ವರ್ಷ ಆಳ್ವಿಕೆ ನಡೀತಾ ಇದೆ. ಆ 1000 ವರ್ಷದ ಆಳ್ವಿಕೆ ಅಂತ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬರುತ್ತಾನೆ ಅನ್ನುವಂತ ಅವರ ಒಂದು ಬೋಧನೆಗಳು. The pre-millennium means the Lord will come, and after his coming, the millennium will be established. Before the millennium, he will come. That is the pre. He will come. ಅಂದ್ರೆ ಈಗ ಪ್ರೀ ಮಿಲಿಯನಿಯಂ ಎಂಬುದಾಗಿ ಹೇಳುವಾಗ 1000 ವರ್ಷ ಆಳ್ವಿಕೆಯ ಮುನ್ನ, ಅದೇ 1000 ವರ್ಷ ಆಳ್ವಿಕೆಯ ಮೊದಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯೊಡನೆ ಆತನು ಈ ಲೋಕಕ್ಕೆ ಬರುತ್ತಾನೆ. See, a millennium, according to them, the Lord will not come physically. He will not come. But when the gospel is reaching all over the world, the kingdom is established according to them. ಎ ಮಿಲಿಯನಿಯಂ ಅನ್ನುವರ ಒಂದು ಗ್ರಹಿಕೆ ಅಥವಾ ಆಲೋಚನೆ ಏನೆಂಬುದಾಗಿ ನೋಡುವಾಗ, ಶಾರೀರಿಕವಾಗಿ ಕರ್ತನಾದ ಯೇಸು ಕ್ರಿಸ್ತನು ಬಂದಿಲ್ಲ, ಆದ್ರೆ ಲೋಕದ ಕಟ್ಟಕಡೆಯವರೆಗೂ ಕೂಡ ಸುವಾರ್ತೆ ಸಾರಲ್ಪಡುತ್ತದೆ. So according to them, our duty is to preach the gospel.
And when the gospel is reached everywhere and the whole world is filled with the gospel, that is, the millennium is completed. ಅವರು ಹೇಳೋದೇನೆಂದ್ರೆ ನಾವು ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ ಏನಂದ್ರೆ ನಾವು ಪ್ರಪಂಚದಾದ್ಯಂತ ಸುವಾರ್ತೆಯನ್ನು ಸಾರಬೇಕು. ಹಾಗೆ ಸುವಾರ್ತೆ ಸಾರುವಾಗ ಅದು ಎಲ್ಲಾ ಕಡೆ, ಪ್ರಪಂಚದ ಎಲ್ಲಾ ಕಡೆ ಸುವಾರ್ತೆ ತಲುಪುವಾಗ ಆ 1000 ವರ್ಷ ಅನ್ನುವಂಥದ್ದು ಮುಗಿದು ಹೋಗಿರ್ತದೆ. They are spiritualizing the word millennium. They don't believe that there is 1000 years rule on the earth. ಅವರು ಈ ಲೋಕದ ಮೇಲೆ 1000 ವರ್ಷ ಯೇಸು ಕ್ರಿಸ್ತನ ಆಳ್ವಿಕೆ ಇದೆ ಎಂಬುದಾಗಿ ನಂಬುವುದಿಲ್ಲ. ಆದ್ರೆ ಇದನ್ನ ಅವರು ಒಂದು ಆತ್ಮಿಕವಾದಂತ ವೈಭವೀಕರಿಸಿ ನೋಡುವಂತ ಸಂಗತಿಗಳು. What we read in Revelation chapter 20 verse 1 to 7, they say that it is all symbolic, it is not literal. ಅವರು 20ನೇ ಅಧ್ಯಾಯ ಪ್ರಕಟಣೆ 1ರಿಂದ 7 ವಚನಗಳನ್ನು ಓದುವಾಗ ಅಲ್ಲಿ 1000 ವರ್ಷ ಆಳ್ವಿಕೆಯ ಕುರಿತು ಸ್ಪಷ್ಟವಾಗಿ ಬರೆದಿದ್ರು ಕೂಡ ಅವರು ವಾದ ಮಾಡುವುದೇನೆಂದ್ರೆ ಇವೆಲ್ಲವೂ ಕೂಡ ಬರೀ ಸಾಂಕೇತಿಕವಾಗಿದೆ, ಸೂಚನೆಗಳಾಗಿವೆ ಅಷ್ಟೇ. But we know that that is not correct. ಆದ್ರೆ ಅದು ನಮಗೆ ಗೊತ್ತುಂಟು, ದೇವರ ವಾಕ್ಯಾನುಸಾರ ಅದು ಸರಿಯಾದದ್ದಲ್ಲ. We cannot accept that view. And the second view is that post millennium, that is, the millennium is going on now, and at the end of that the Lord will come. ಸೊ ಮೊದಲನೇ ಗ್ರಹಿಕೆಯನ್ನ ನಾವು ಸ್ವೀಕರಿಸಲಿಕ್ಕೆ, ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈಗ ಎರಡನೇ ಒಂದು ಅವರ ಆಲೋಚನೆಗಳ ಕುರಿತು ಬರುವಾಗ ಅಥವಾ ಅವರ ವಾದಗಳ ಕುರಿತು ಬರುವಾಗ, ಪೋಸ್ಟ್ ಮಿಲಿನಿಯಂ ಅಂದ್ರೆ 1000 ವರ್ಷ ಆಳ್ವಿಕೆ ಈಗಾಗಲೇ ನಡೀತಾ ಇದೆ. According to them, the world is developing and it is progressing, and the whole world will be blessed by this progress, and at the end of that the Lord will come. ಅವರ ಆಲೋಚನೆ ಏನಂದ್ರೆ ಅಥವಾ ಅವರ ಬೋಧನೆ ಏನಂದ್ರೆ, ಈಗ ಈ ಪ್ರಪಂಚ ನಾವು ನೋಡ್ತಾ ಬರುವಾಗ ಅನೇಕ ವರ್ಷಗಳಿಂದ ಅದು ಬೆಳೆಯುತ್ತಾ ಬರ್ತಾ ಉಂಟು, ಅಭಿವೃದ್ಧಿ ಆಗುತ್ತಾ ಬರ್ತಾ ಉಂಟು. ಆ ಎಲ್ಲಾ ಅಭಿವೃದ್ಧಿಗಳಲ್ಲಿ ದೇವರು ಆಶೀರ್ವಾದಗಳನ್ನ ಕೊಟ್ಟಿದ್ದಾನೆ. ಹಾಗಾಗಿ ಅದು ಒಂದು 1000 ವರ್ಷದ ಆಳ್ವಿಕೆಯ ವಾತಾವರಣ ಈಗ ಲೋಕದ ಮೇಲೆ ನಡೆಯುತ್ತಾ ಇದೆ. ಅದರ ಅಂತ್ಯದಲ್ಲಿ ಅದು ಮುಗಿಯುವಾಗ ಕರ್ತನಾದ ಯೇಸು ಕ್ರಿಸ್ತನು ಬರ್ತಾನೆ ಎಂಬುದಾಗಿ. We know that is not right, because what we see is that technologically the world is increasing, progressing, but morally the world is going on degeneration. ಆದ್ರೆ ಈ ತತ್ವವನ್ನು ಕೂಡ ನಾವು ಸ್ವೀಕರಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪ್ರಪಂಚದ ಅಭಿವೃದ್ಧಿ, ಬೆಳವಣಿಗೆ ಅನ್ನೋದು ನೋಡುವಾಗ ಅದು ತಾಂತ್ರಿಕವಾಗಿ ಮತ್ತು ಬೇರೆ ಬೇರೆ ಭೌತಿಕವಾದಂತ ವಿಷಯಗಳಲ್ಲಿ ಬೆಳೀತಾ ಇದೆಯೇ ಹೊರತು ನೈತಿಕವಾದಂತ ವಿಷಯದಲ್ಲಿ ಪ್ರಪಂಚ ದಿನದಿಂದ ದಿನಕ್ಕೆ ಅದು ಕುಗ್ಗಿ ಹೋಗುತ್ತಾ ಉಂಟು. But what we believe is that before the Lord will come, before the millennium, and after coming he will establish 1000 years, literally 1000 years rule upon this earth. ಆದ್ರೆ ದೇವರ ವಾಕ್ಯಾನುಸಾರವಾಗಿ ನಾವು ನಂಬುವುದೇನೆಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯೊಡನೆ ಆತನು ಬರುವಂತವನಾಗಿದ್ದಾನೆ. ಆ ಬಂದ ನಂತರ ಆತನು 1000 ವರ್ಷದ ಆಳ್ವಿಕೆಯನ್ನ ಸ್ಥಾಪಿಸ್ತಾನೆ. ಆ 1000 ವರ್ಷ ಆಳ್ವಿಕೆಯಲ್ಲಿ ನಾವು ಕೂಡ ಪಾಲುಗಾರಿಕೆಯನ್ನ ಹೊಂದುವಂತವರಾಗಿರ್ತೇವೆ. As such, the word millennium is not there in the Bible, but 1000 years in the Greek means millennium. ಮಿಲೇನಿಯಂ ಅನ್ನುವಂತ ಪದ ಸತ್ಯವೇದದಲ್ಲಿ ಅದು ನಮಗೆ ಸಿಗೋದಿಲ್ಲ ಅಥವಾ ಕೊಟ್ಟಿಲ್ಲ. ಆದ್ರೆ ಆ 1000 ವರ್ಷ ಆಳ್ವಿಕೆ ಅನ್ನೋದನ್ನ ನಾವು ದೇವರ ವಾಕ್ಯದಲ್ಲಿ ಪ್ರಕಟಣೆ ನೋಡ್ತಾ ಬಂದ ಹಾಗೆ ಅದಕ್ಕೆ ಮಿಲೇನಿಯಂ ಎಂಬುದಾಗಿ ಕರೆಯುವಂತದ್ದಾಗಿದೆ. Now we will consider some of the things which is related with the millennium. So many things are going to happen. ಈ 1000 ವರ್ಷ ಆಳ್ವಿಕೆಯ ಸಂಬಂಧದಲ್ಲಿ ಅನೇಕ ಘಟನೆಗಳು ನಡೆಯಲಿಕ್ಕುಂಟು. ಅದರಲ್ಲಿ ನಾವು ಕೆಲವು ವಿಷಯಗಳನ್ನ ನೋಡುತ್ತಾ ಬರುವಂತವರು ಆಗಿರೋ. The first we will look into, that is, before the beginning of the millennium, the Satan will be bound and he will be chained for 1000 years. ನಾವು ನೋಡ್ತಾ ಬರೋದೇನೆಂದ್ರೆ, ಮೊದಲನೇದಾಗಿ 1000 ವರ್ಷ ಆಳ್ವಿಕೆ ಪ್ರಾರಂಭದ ಮೊದಲು ಸೈತಾನನು ಬಂಧಿಸಲ್ಪಡ್ತಾನೆ. ಸರ್ಪಗಳಿಂದ ಬಂಧಿಸಲ್ಪಟ್ಟು ಅವನು ಬಂಧನದಲ್ಲಿ 1000 ವರ್ಷದ ತನಕ ಇಡಲ್ಪಡ್ತಾನೆ. Yeah, Revelation chapter 20 verse 1 to 3, if you read, is very clearly mentioned that the Satan is going to be bound and kept in the bottomless pit. ನಾವು ಪ್ರಕಟಣೆ 20ನೇ ಅಧ್ಯಾಯ 1ರಿಂದ 3 ವಚನಗಳನ್ನು ನೋಡುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದು ಏನಂದ್ರೆ, ಸೈತಾನನು ಬಂಧಿಸಲ್ಪಟ್ಟು ಆತನನ್ನ ಅಧೋಲೋಕದಲ್ಲಿ
ದಬ್ಬಲ್ಪಡ್ತಾನೆ ಅಥವಾ ಇಡಲ್ಪಡ್ತಾನೆ ಎಂಬುದಾಗಿ. Yeah, we will read that verses 1 to 3, then it is very clear. ನಾವಲ್ಲಿ ಪ್ರಕಟಣೆ 20ನೇ ಅಧ್ಯಾಯ 1-3 ವಚನ ಓದುವಾಗ ಅದು ನಮಗೆ ಇನ್ನು ಸ್ಪಷ್ಟವಾಗಿ ತಿಳಿಸಿಕೊಡುವಂತದ್ದಾಗಿದೆ. ಪ್ರಕಟಣೆ 20:1-3. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನ ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನ ಮರಳುಗೊಳಿಸಿದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕು. We know that Satan is the reason for all the trouble what is happening, but before the starting of this blessed time, God is going to bind him and keep him in the bottomless pit. ನಮಗೆ ಗೊತ್ತಿದೆ, ಈ ಲೋಕದಲ್ಲಿ ಪ್ರಪಂಚದಲ್ಲಿ ಆಗುತ್ತಿರುವಂತ ಎಲ್ಲಾ ಕೆಡುಕುಗಳಿಗೆ, ತೊಂದರೆಗಳಿಗೆ ಮೂಲ ಕಾರಣನು ಸೈತಾನನೇ ಆಗಿದ್ದಾನೆ. ಆದುದರಿಂದ 1000 ವರ್ಷ ಸುಭಿಕ್ಷ ಆಡಳಿತ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಸೈತಾನನನ್ನ ಬಂಧನದಲ್ಲಿ ದೇವರು ಇಡುವಂತವನಾಗಿದ್ದಾನೆ. It is not only Satan, all his associates, all those who are with him, the demonic forces, are also bound and kept in the bottomless pit. ಅಲ್ಲಿ ಸೈತಾನನು ಮಾತ್ರ 1000 ವರ್ಷ ಅಧೋಲೋಕದಲ್ಲಿ ಬಂಧನದಲ್ಲಿ ಇಡಲ್ಪಡುವುದಿಲ್ಲ. ಅವನ ಅನುಯಾಯಿಗಳು ಅಥವಾ ಅವನ ಜೊತೆಗಾರರು ಆಗಿರುವಂತಹ ಎಲ್ಲಾ ದುರಾತ್ಮಗಳ ಸೈನ್ಯವನ್ನು ಕೂಡ ಆ ಅಧೋಲೋಕದಲ್ಲಿ 1000 ವರ್ಷ ಬಂಧನದಲ್ಲಿ ಇಡಲ್ಪಡ್ತದೆ. Yeah, Isaiah chapter 24 verse, you can read from verse 21 onwards, 21 to 23, very clearly mentions that all are bound and kept in the prison. ಯೆಶಾಯನ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ, ನಾವಲ್ಲಿ 21-22 ವಚನಗಳನ್ನು ಓದುವಾಗ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟುಂಟು. ಯೆಶಾಯ 24, 21-22. ಆ ದಿನದಲ್ಲಿ ಯೆಹೋವನು ಆಕಾಶ ಮಂಡಲದ ದೂತ ಸೈನ್ಯವನ್ನು ಭೂಮಂಡಲದ ನೆಲೆಯ ದೊಡೆಯರನ್ನು ದಂಡಿಸುವನು. ಇವರು ಬಂದಿಗಳ ಗುಂಪಿನಂತೆ ನೆಲಮಾಳಿಗೆಯೊಳಕ್ಕೆ ಒಟ್ಟಿಗೆ ತಳ್ಳಿಸಿಕೊಂಡು ಅದರಲ್ಲಿ ಮುಚ್ಚಲ್ಪಟ್ಟಿದ್ದು ಬಹುದಿನಗಳ ಮೇಲೆ ದಂಡನೆಗೆ ಗುರಿಯಾಗುವರು. See, it's very clear that many days they shall be kept in the pit, and after some time, after many days, they will be released. Many days is 1000 years. ನಾವಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅನೇಕ ದಿನಗಳವರೆಗೆ ಅವರನ್ನ ಬಂಧನದಲ್ಲಿ ಪಾತಾಳದಲ್ಲಿ ಇಡಲ್ಪಡ್ತದೆ. ಅನಂತರ 1000 ವರ್ಷ ಆದ ನಂತರ ಅವರಿಗೆ ಸ್ವಲ್ಪ ಬಿಡುಗಡೆ ಆಗ್ತದೆ. Please note down the word, as prisoners are gathered in the pit. They are gathered as a prisoners and they are kept in the pit, the bottomless pit. ಅವರನ್ನ ಸೆರೆಯಾಳುಗಳಾಗಿ ಆ ಒಂದು ಪಾತಾಳದಲ್ಲಿ ಇಡಲ್ಪಟ್ಟಿದೆ ಅನ್ನುವಂತ ಪದಗಳನ್ನ, ವಾಕ್ಯವನ್ನ ನಾವು ಗಮನಿಸಬೇಕು. And again we see that these unclean spirits are gathered and kept in the pit from Zechariah chapter 13 verse 2. ನಾವು ಜಕರ್ಯನ ಗ್ರಂಥ 13ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಈ ಒಂದು ಅಶುದ್ಧಾತ್ಮಗಳನ್ನ, ದುರಾತ್ಮಗಳನ್ನ ಅಲ್ಲಿ ಒಟ್ಟಿಗೆ ಕೂಡಿಸಿ ಆ ಪಾತಾಳದಲ್ಲಿ ಇಡಲ್ಪಡ್ತದೆ. ಜಕರ್ಯನ ಗ್ರಂಥ 13ನೇ ಅಧ್ಯಾಯ 2ನೇ ವಚನ, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ನಾನು ವಿಗ್ರಹಗಳನ್ನು ದೇಶದೊಳಗಿಂದ ನಿರ್ನಾಮ ಮಾಡುವೆನು, ಅವು ಇನ್ನು ಯಾರ ನೆನಪಿಗೂ ಬಾರವು. ಅಲ್ಲದೆ ಪ್ರವಾದಿಗಳನ್ನು, ದುರಾತ್ಮವನ್ನು ದೇಶದೊಳಗಿಂದ ತೊಲಗಿಸಿ ಬಿಡುವೆ. We know that here even the idols, all the idols, every behind the idols, Bible says that the demons are there. All of them are removed and will be kept in the bottomless pit. ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ವಿಗ್ರಹಗಳನ್ನು ಕೂಡ, ಯಾಕಂದ್ರೆ ಆ ವಿಗ್ರಹಗಳ ಹಿಂಬದಿಯಲ್ಲಿಯೇ ಈ ದುರಾತ್ಮಗಳು ಇರುವಂತವಾಗಿವೆ, ಅವೆಲ್ಲವನ್ನು ನಾನು ತೊಲಗಿಸಿ ಬಿಡ್ತೇನೆ. This is the first step that he is going to do before the starting of the millennium. 1000 ವರ್ಷ ಆಳ್ವಿಕೆಯ ಪ್ರಾರಂಭಕ್ಕೆ ಮುಂಚೆ ದೇವರು ತೆಗೆದುಕೊಳ್ಳುವಂತ ಮೊಟ್ಟ ಮೊದಲ ಹೆಜ್ಜೆ. The millennial kingdom is a promise that God has given to the nation of Israel. ಈ 1000 ವರ್ಷ ಆಳ್ವಿಕೆ ಅನ್ನುವಂಥದ್ದು ದೇವರು ಇಸ್ರಾಯೇಲರಿಗೆ ಕೊಟ್ಟಂತ ಒಂದು ವಾಗ್ದಾನ. God has promised them earthly blessings more than the heavenly blessings. ದೇವರು ಇಸ್ರಾಯೇಲರಿಗೆ
ಆತನು ಈ ಭೂಲೋಕದ ಆಶೀರ್ವಾದಗಳನ್ನ ಪರಲೋಕದ ಆಶೀರ್ವಾದಗಳಿಗಿಂತ ಹೆಚ್ಚಾಗಿ ಕೊಟ್ಟಿದ್ದಾನೆ. So Israel is a God's earthly people, and God is blessing them from the earthly point of view. ನಾವು ಇಸ್ರಾಯೇಲ್ ಎಂಬುದಾಗಿ ನೋಡುವಾಗ ಅವರು ದೇವರ ಈ ಭೂಮಿಯ ಮೇಲಿರುವಂತ ಮಕ್ಕಳಾಗಿದ್ದಾರೆ, ಜನರಾಗಿದ್ದಾರೆ. ಆದ್ರಿಂದ ದೇವರು ಅವರನ್ನ ಭೂಮಿಗೆ ಅನುಸಾರವಾಗಿ ಅಥವಾ ಭೂಮಿಯ ಮೇಲಿನ ಆಶೀರ್ವಾದಗಳಿಂದ ಹೆಚ್ಚಾಗಿ ಆಶೀರ್ವದಿಸ್ತಾನೆ. But church is not the earthly people. God's heavenly people is the church. ಆದ್ರೆ ಸಭೆ ಅನ್ನುವಂಥದ್ದು ಈ ಭೂಲೋಕಕ್ಕೆ ಸಂಬಂಧಪಟ್ಟಂತ ಜನರಲ್ಲ. ಸಭೆ ಅನ್ನುವಂಥದ್ದು ಅದು ಪರಲೋಕಕ್ಕೆ ಸಂಬಂಧಪಟ್ಟದ್ದಾಗಿದೆ. Yeah, we are blessed with all the heavenly blessings. That is what the Ephesians chapter 1 says. ನಾವು ಎಫೆಸ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ನಾವು ಎಲ್ಲಾ ಪರಲೋಕದ ಆಶೀರ್ವಾದಗಳಿಂದ ಆಶೀರ್ವದಿಸಲ್ಪಟ್ಟಿದ್ದೇವೆ. Yeah, it is mentioned in Peter says that our inheritance is reserved in heaven. ನಾವು ಇನ್ನೊಂದು ಕಡೆ ನೋಡುವಂತರಾಗಿದ್ದೇವೆ ಏನಂದ್ರೆ ನಮ್ಮ ಒಂದು ಬಾಧ್ಯತೆ ಅದು ಪರಲೋಕದಲ್ಲಿ ನಮಗಾಗಿ ಇಡಲ್ಪಟ್ಟಿದೆ. So God has reserved an inheritance for us in heaven, not on the earth. ನಮಗೆ ದೇವರು ಸಭೆಗೆ ಪರಲೋಕದಲ್ಲಿ ನಮ್ಮ ಹಕ್ಕುಗಳನ್ನ ಅಥವಾ ಬಾಧ್ಯತೆಗಳನ್ನ ಆತನು ಶೇಖರಿಸಿ ಇಟ್ಟಿದ್ದಾನೆ ಹೊರತು ಈ ಭೂಲೋಕದಲ್ಲಿ ಅಲ್ಲ. But please note down, even though Israel is an earthly people and they are going to be blessed earthly, but they are also the partakers of the heavenly blessings. ಆದ್ರೆ ಇಲ್ಲಿ ನಾವು ಒಂದು ಗಮನಿಸಬೇಕಾದಂತ ವಿಷಯವೇನೆಂದ್ರೆ ಇಸ್ರಾಯೇಲ್ಯರು ಈ ಭೂಲೋಕಕ್ಕೆ ಸಂಬಂಧಪಟ್ಟಂತ ದೇವಜನರಾಗಿದ್ದರೂ ಕೂಡ ಅವರಿಗೂ ಪರಲೋಕದ ಆಶೀರ್ವಾದಗಳಲ್ಲಿ ಪಾಲುಂಟು. Yes, we know that Abraham was waiting for the city that is the foundation and the architecture is God himself. ಅಬ್ರಾಮನು ದೇವರ ಕೈಯಿಂದ ಕಟ್ಟಲ್ಪಟ್ಟಂತ ಆ ಒಂದು ಪಟ್ಟಣಕ್ಕಾಗಿ ಆತನು ಎದುರು ನೋಡುತ್ತಾ ಇದ್ದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. Yes, of course, Israel will be having some entry into the heavenly Jerusalem, the glorious Jerusalem. ಆ ಮಹಿಮೆಯೊಡನೆ ಕೂಡಿರುವಂತ ಪರಲೋಕದ ಯೆರೂಸಲೇಮಿನಲ್ಲಿ ಇಸ್ರಾಯೇಲರಿಗೆ ಭಾಗಶಃ ಪ್ರವೇಶವಿದೆ. So they are also partakers of the heavenly blessing, but the primary blessing is the earthly blessing. ಅವರು ಪರಲೋಕದ ಆಶೀರ್ವಾದಗಳಲ್ಲಿ ಪಾಲುಗಾರಿಕೆಯನ್ನ ಹೊಂದಿದ್ದರೂ ಕೂಡ ಪ್ರಾಮುಖ್ಯವಾಗಿ ಅವರಿಗಿರುವಂತ ಆಶೀರ್ವಾದ ಈ ಭೂಲೋಕಕ್ಕೆ ಸಂಬಂಧಪಟ್ಟಂತ ಆಶೀರ್ವಾದಗಳು. Same way, we are also will partake of the earthly blessing of Israel, even though we are heavenly people. ನಾವು ಹೆಚ್ಚಾಗಿ ನಾವು ಪರಲೋಕದ ದೇವಜನರ ಆಗಿದ್ದರೂ ಕೂಡ ಇಸ್ರಾಯೇಲ್ ಇರುವಂತ ಆ ಭೂಮಿಯ ಆಶೀರ್ವಾದಗಳಲ್ಲಿ ನಮಗೂ ಸ್ವಲ್ಪ ಪಾಲು ಸಿಗುವಂತದ್ದಾಗಿದೆ. So after binding Satan and his people, the Lord will renovate the entire earth and the heaven. ಸೈತಾನನ ಬಂಧನದಲ್ಲಿಟ್ಟ ನಂತರ ದೇವರು ಈ ಭೂಮಿಯನ್ನ ಪೂರ್ಣವಾಗಿ ಈ ಪರಲೋಕವನ್ನ ಅಂದ್ರೆ ಆಕಾಶವನ್ನ ಪೂರ್ಣವಾಗಿ ಆತನು ನೂತನ ಪಡಿಸ್ತಾನೆ. Yeah, Matthew chapter 19 is a very beautiful verse that speaks about how God is going to renovate the earth. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಅಥವಾ ಸುಂದರವಾಗಿ ಬರೆಯಲ್ಪಟ್ಟಿದೆ ಯಾವ ರೀತಿ ದೇವರು ಮುಂದೆ ಈ ಭೂಮಿಯನ್ನ ಮಾರ್ಪಾಡು ಮಾಡ್ತಾನೆ. Yes, we see there it is mentioned that then the Lord will rule upon the throne of glory at that time. ನಾವು ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 22ನೇ ವಚನದಲ್ಲಿ ಓದ್ತೇವೆ, ಯೇಸು ಅವರಿಗೆ ನಂತರ ಆತನು ಆ ಹೊಸ ಸೃಷ್ಟಿಯಲ್ಲಿ ಮಾಡುವಂತ ಆಳ್ವಿಕೆಯ ಕುರಿತು ನಾವು ನೋಡುವಂತರಾಗಿದ್ದೇವೆ. Yeah, we just read that verse. You read that? 28. Read that verse. 28. Yeah. ಯೇಸು ಅವರಿಗೆ 28ನೇ ವಚನ ಮತ್ತಾಯ 19ನೇ ಅಧ್ಯಾಯ. ಯೇಸು ಅವರಿಗೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವನಾಗಿ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. See, look at the word regeneration. Regeneration means completely renewing the earth. This present earth will be renovated and we are going to dwell there. ನಾವಿಲ್ಲಿ ಆ ಪದವನ್ನ ಗಮನಿಸಬೇಕು. ಏನೆಂಬುದಾಗಿ ಹೇಳುವಾಗ ಹೊಸ ಸೃಷ್ಟಿ ಎಂಬುದಾಗಿ ಹೇಳುವಾಗ ಹಳೆಯದನ್ನೆಲ್ಲ ತೆಗೆದು ಹಾಕಿ ನೂತನವಾಗಿ ಮತ್ತೆ ಆತನು ಸೃಷ್ಟಿಸುವಂತ ಕಾರ್ಯ.
a new world order will be established by the Lord. ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಈ ಲೋಕದ ಮೇಲೆ ಈ ಭೂಮಿಗೆ ಅನ್ವಯಿಸುವಂತ ಒಂದು ಹೊಸ ನಿಯಮಗಳು ಕ್ರಮಗಳು ಉಂಟಾಗ್ತದೆ. Please note down, Jesus will be sitting upon the throne of glory. You underline, the throne of glory is a special glorious throne he is having at that time. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆಸೀನನಾಗಿರುವಂತ ಆ ಸಿಂಹಾಸನ ಅದು ಮಹಿಮೆಯ ಸಿಂಹಾಸನ. ಇಲ್ಲಿ 22ನೇ ವರ್ಷದಲ್ಲೂ ಕೂಡ ನಾವು ನೋಡ್ತೇವೆ, ಮಹಿಮೆಯ ಸಿಂಹಾಸನದ ಮೇಲೆ ಆತನು ಕೂತುಕೊಂಡಿರ್ತಾನೆ. See, at present he is sitting upon the throne in heaven, but that is Father's throne. ಇವಾಗ ಸದ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಲ್ಲಿ ಸಿಂಹಾಸನಾಸೀನನಾಗಿದ್ದಾನೆ, ಆದ್ರೆ ಅದು ತಂದೆಯಾದ ದೇವರ ಸಿಂಹಾಸನ. But when he comes back, he will sit upon his own throne upon this earth. That throne is called the throne of glory. ಆದ್ರೆ ಆತನು ವಾಪಸ್ಸು ಎರಡನೇ ಸಾರಿ ಬರುವಾಗ ತನಗೆ ನೇಮಿಸಲ್ಪಟ್ಟಂತ ಅಥವಾ ಸ್ಥಾಪಿಸಲ್ಪಟ್ಟಂತ ಸಿಂಹಾಸನ ಅಂದ್ರೆ ಮಹಿಮೆಯ ಸಿಂಹಾಸನದಲ್ಲಿ ಆತನು ಆಸೀನನಾಗ್ತಾನೆ. So these are the things that is going to happen in the beginning of the millennium. ಈ ಸಂಗತಿಗಳು 1000 ವರ್ಷ ಆಳ್ವಿಕೆಯ ಪ್ರಾರಂಭದಲ್ಲಿ ಆಗುವಂತ ವಿಷಯಗಳಿವೆ. We have seen the mighty angel is coming with the chain and he will bind the Satan and he will be thrown into the bottomless pit. ನಾವಿಲ್ಲಿ ನೋಡ್ತಾ ಇದ್ದೇವೆ ಈ ಚಿತ್ರಪಟದಲ್ಲಿಯೂ ಕೂಡ ಆ ಒಂದು ಮಹಾ ದೇವದೂತನು, ಆತನು ಶಕ್ತಿಶಾಲಿಯುಳ್ಳಂತ ದೇವದೂತನು ಸರಪಳಿಗಳೊಂದಿಗೆ ಬರುವಂತದ್ದ ಚಿತ್ರಣ. ಅಲ್ಲಿ ಆತನು ಸೈತಾನನು ಮತ್ತು ಆತನ ಅನ್ಯಾಯಿಗಳನ್ನ ಬಂಧಿಸಿ ಆತನು ಅಧೋಲೋಕಕ್ಕೆ ದೊಬ್ಬುವಂತವನಾಗಿದ್ದಾನೆ. Yeah, he will be kept in the adolok, that is the bottomless pit according to KJV translation. ಅಲ್ಲಿ ನಾವು ಕಿಂಗ್ಸ್ ಜೇಮ್ಸ್ ವರ್ಷನ್ ಭಾಷಾಂತರದ ಪುಸ್ತಕದಲ್ಲಿ ಕೂಡ ನೋಡುವ ಹಾಗೆ ಆ ಒಂದು ಪಾತಾಳದಲ್ಲಿ ಅಥವಾ ಅಧೋಲೋಕದಲ್ಲಿ ದೊಬ್ಬಲ್ಪಟ್ಟು ಬಂಧನದಲ್ಲಿ ಇಡಲ್ಪಡ್ತಾನೆ. I think the word adolok is the correct translation there, but the KJV translation is not proper in that way. ಒಂದು ವೇಳೆ ಆ ಅಧೋಲೋಕ ಅನ್ನುವಂತ ಕನ್ನಡ ಭಾಷಾಂತರ ಒಂದು ಸರಿಯಾದ ಸ್ಪಷ್ಟವಾದ ಭಾಷಾಂತರವಾಗಿದೆ, ಆದ್ರೆ KJV ಯಲ್ಲಿರುವಂತ ಭಾಷಾಂತರ ಸ್ವಲ್ಪ ಅದು ಅಷ್ಟು ಸ್ಪಷ್ಟವಾಗಿ ಇರದೇ ಇರುವಂತದ್ದಾಗಿದೆ. Now, what type of government that will be? ಯಾವ ತರವಾದಂತ ಆಡಳಿತ 1000 ವರ್ಷ ಆಳ್ವಿಕೆಯಲ್ಲಿ ಇರ್ತದೆ? That is going to be one of the best government that the world had ever seen. ಈ ಪ್ರಪಂಚ ಎಂದೆಂದಿಗೂ ನೋಡದಂತ ಅತ್ಯುತ್ತಮವಾದಂತ ಒಂದು ಆಡಳಿತ ಆಳ್ವಿಕೆ ಆ 1000 ವರ್ಷದಲ್ಲಿ ಇರುವಂತದ್ದಾಗಿರ್ತದೆ. Sometimes we wonder whether what is the role that we are going to play in this government. ಈ ಒಂದು ಆಳ್ವಿಕೆಯಲ್ಲಿ ನಮಗೆ ಯಾವ ಪಾತ್ರಗಳಿದೆ ಎಂಬುದಾಗಿ ಕೆಲವು ಸಲ ನಮಗೆ ಆಶ್ಚರ್ಯವಾಗ್ತದೆ. We don't know exactly the details about it. One thing is that if we suffer with him, we will reign with him. That is very clearly promised to the believers. ನಮಗೆ ಅದರ ಕುರಿತು ವಿವರಗಳು ಅಷ್ಟು ಸ್ಪಷ್ಟವಾಗಿ ಕೊಡಲ್ಪಟ್ಟಿಲ್ಲ, ಆದ್ರೆ ಒಂದು ವಿಷಯವಂತೂ ನಾವು ತಿಳ್ಕೊಂಡಂತವರಾಗಿದ್ದೇವೆ. ಏನಂದ್ರೆ, ಒಂದು ವೇಳೆ ಆತನೊಡನೆ ನಾವು ಹಿಂಸೆಗೆ ಒಳಪಟ್ಟಂತವರಾಗಿದ್ದರೆ ಆತನೊಡನೆ ನಾವು ಆಳುವಂತವರಾಗಿರ್ತೇವೆ. I think 2 Timothy chapter 2 verse 12 we will read. That's very clear that we are going to reign with the Lord Jesus Christ. ಇಲ್ಲಿ 2 ತಿಮೋತಿ 2ನೇ ಅಧ್ಯಾಯ 14ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯ 14 ಬ್ರದರ್. Yeah, chapter 2 verse 12. 2 Timothy 2 ತಿಮೋತಿ 2ನೇ ಅಧ್ಯಾಯ 12ನೇ ವಚನ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಏನಂದ್ರೆ, ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. Yeah, if we suffer, we shall also reign with him. We are going to reign with the Lord Jesus Christ. ನಾವು ಒಂದು ವೇಳೆ ನಮಗೆ ಬರುವಂತ ಎಲ್ಲಾ ಹಿಂಸೆಗಳನ್ನ ಸಂಕಷ್ಟಗಳನ್ನ ಸಹಿಸಿಕೊಳ್ಳುವುದಾದರೆ ಅದನ್ನ ಆತನೊಡನೆ ಕೂಡ ನಾವು ಆಳುವಂತವರು ಆಗಿರುತ್ತೇವೆ. We know about in the Revelation chapter 5 there was a new song is sang with the elders. We see that in the heaven there's a new song is singing. In that it is very clearly mentioned, we shall reign on the earth. That is, the believers, the church will be reigning on the earth. ನಾವು ಪ್ರಕಟಣೆ ಗ್ರಂಥದಲ್ಲಿ ಕೂಡ ನಾವು 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಒಂದು ಹೊಸ ಹಾಡನ್ನ ಆಗಿರ್ತೇವೆ. ಆ ಹೊಸ ಹಾಡಿನಲ್ಲಿ ನಾವು ನೋಡುವಾಗ ನಾವು ಆತನೊಡನೆ ಆಳುವಂತವರಾಗಿರುತ್ತೇವೆ ಎಂಬುದಾಗಿ ಆ ನೂತನ ಹಾಡನ್ನ ಆಡುವಂತವರಾಗಿದ್ದೇವೆ. Being Jesus is the king, we as his
bride, we will join with him to rule upon this earth. ಕರ್ತನಾದ ಯೇಸು ಕ್ರಿಸ್ತನು ಅರಸನಾಗಿರುವಾಗ, ಸಭೆ ಆತನ ಮೊದಲಗಿತ್ತಿಯಾಗಿರುವಾಗ, ನಾವು ಅವನೊಟ್ಟಿಗೆ ಸೇರಿ ಆತನು ಆಳುವಂತ ಆಳ್ವಿಕೆಯಲ್ಲಿ ಪಾಲು ತಗೊಳ್ತೇವೆ ಅಥವಾ ಪಾತ್ರ ವಹಿಸ್ತೇವೆ. Yeah. So that is the role that we are, but in detail we don't know what are the role we will be playing during that time. ನೋಡಿ, ಈ ಪಾತ್ರ ನಮಗೆ ಈಗ ನೋಡಿದಂತ ಪಾತ್ರ ನಮಗಿರುವಂತದ್ದಾಗಿರ್ತದೆ, ಆತನೊಡನೆ ಆಳುವಂಥದ್ದು. ಆದ್ರೆ ಅದರ ಅನೇಕ ವಿವರಗಳು ಅದು ಕೊಡಲ್ಪಟ್ಟಿಲ್ಲ. Now, if you look at a government, then for a government there are threefold function a government has to perform. ನಾವು ಒಂದು ಸರ್ಕಾರವನ್ನ ಅಥವಾ ಆಡಳಿತವನ್ನ ನೋಡುವಾಗ ಅವರು ಸುಮಾರು 3-4 ಜವಾಬ್ದಾರಿಗಳನ್ನ ಅಥವಾ ಕಾರ್ಯಗಳನ್ನ ಅವರು ಮಾಡುವಂತವರಾಗಿರ್ಬೇಕು. One is the government has to perform the judicial role, that is judgment and all. We have a judicial system that is starting from the highest judicial system is Supreme Court, then High Court, and the lower court. That is called the judicial system of a government. ನಾವು ನೋಡ್ತಾ ಬರ್ತೇವೆ, ಆಡಳಿತದಲ್ಲಿ ಮೊಟ್ಟ ಮೊದಲನೇದಾಗಿರಬೇಕಾದಂತ ಒಂದು ಅಂಶ ಏನು ಎಂಬುದಾಗಿ ಹೇಳುವಾಗ, ನ್ಯಾಯವನ್ನ ಕೊಡುವಂಥದ್ದು ಅಥವಾ ನ್ಯಾಯ ಸ್ಥಾಪನೆ ಅಥವಾ ನ್ಯಾಯಾಧೀಶರುಗಳು, ಅಲ್ಲಿ ಇರುವಂತ ಕೋರ್ಟ್ಗಳು ಎಂಬುದಾಗಿ ನಾವು ನೋಡುವಾಗ ಒಂದು ಸರ್ವೋಚ್ಚ ನ್ಯಾಯಾಲಯ, ಅನಂತರ ರಾಜ್ಯದ ಉಚ್ಚ ನ್ಯಾಯಾಲಯ, ಅನಂತರ ಜಿಲ್ಲೆಗಳಲ್ಲಿರುವಂತ ಜಿಲ್ಲಾ ನ್ಯಾಯಾಲಯಗಳು. So there is a judicial system existing in our country or all the countries they have. ಎಲ್ಲಾ ದೇಶಗಳಲ್ಲಿಯೂ ನಮ್ಮ ದೇಶದಲ್ಲಿಯೂ ಕೂಡ ಒಂದು ನ್ಯಾಯಕ್ಕೆ ಸಂಬಂಧವಾದಂತ ವ್ಯವಸ್ಥೆ ಇದೆ. There is a second thing which is needed for a government is legislative. They will make rules and regulation and orders. ಎರಡನೇ ಒಂದು ಸಂಗತಿ ಆ ಸರ್ಕಾರಗಳಲ್ಲಿ ಅಥವಾ ಆಳುವಂತವರಲ್ಲಿ ಇರಬೇಕಾದ್ದೇನು ಎಂಬುದಾಗಿ ನೋಡುವಾಗ, ಕಾನೂನುಗಳನ್ನ ನಿಯಮಗಳನ್ನ ಮಾಡುವಂಥದ್ದು. Yeah, our parliament and assembly, legislative assemblies are there. Legislative assemblies and our parliament is making rules and regulations. That is called the legislative aspect of the government. ನಮ್ಮ ಸಂಸತ್ತು ಅಥವಾ ದೇಶಕ್ಕೆ ಇರುವಂತ ಸಂಸತ್ತು ಅಥವಾ ರಾಜ್ಯಕ್ಕೆ ಇರುವಂತ ಅಸೆಂಬ್ಲಿಗಳು, ಇಲ್ಲಿ ನಾವು ಅವರು ಪ್ರಜೆಗಳಿಗೆ ಬೇಕಾದಂತ ನಿಯಮಗಳನ್ನ ಕಾನೂನುಗಳನ್ನ ಅವರು ಮಾಡ್ತಾರೆ. And third one is executive. That is the legislatives should be executed. That is by the king. Normally in the olden days the king is executing the judgment. ಅನಂತರ ಈ ರೀತಿ ಮಾಡಿದಂತ ಆ ಕಾನೂನು ನಿಯಮಗಳನ್ನ ಕಾರ್ಯರೂಪಕ್ಕೆ ತರುವಂತ ಒಂದು ಹಂಗವಿರ್ತದೆ. ಪ್ರಮುಖವಾಗಿ ನಾವು ರಾಜರ ಆಡಳಿತದಲ್ಲಿ ರಾಜರು ಆ ಕಾರ್ಯಗಳನ್ನ ಜವಾಬ್ದಾರಿಯನ್ನ ವಹಿಸಿಕೊಂಡು ಮಾಡುವಂತವರಾಗಿರ್ತಾರೆ. ನಮ್ಮ ದೇಶಗಳಲ್ಲಿ ಒಂದು ವೇಳೆ ಪ್ರಧಾನಮಂತ್ರಿ ಅಧ್ಯಕ್ಷರು. Today we have the prime minister. He is the executive head of the government. ಇಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಾವು ನೋಡುವಾಗ ನಮಗೆ ಪ್ರಧಾನಮಂತ್ರಿ ಇದ್ದಾರೆ. ಅವರು ಈ ಎಲ್ಲಾ ನಿಯಮಗಳನ್ನ ಪಾಲನೆಗಳನ್ನ ಅವರು ಕಾರ್ಯರೂಪಕ್ಕೆ ತರುವಂತವರಾಗಿರ್ತಾರೆ. In the state government, the chief minister is the executive. ರಾಜ್ಯ ಸರ್ಕಾರಗಳಲ್ಲಿ ಮುಖ್ಯಮಂತ್ರಿಗಳು ಅವುಗಳನ್ನ ಕಾರ್ಯರೂಪಕ್ಕೆ ತರ್ತಾರೆ. So you notice these three things very important. That is, a government is centered around, we see the judicial, legislative and executive roles, and we see that all these roles are performed by Lord Jesus Christ himself when he is going to rule. ಈ ಲೋಕದ ಸರ್ಕಾರಗಳೊಂದಿಗೆ ಇರುವಂತೆ ಈ 3 ಸಂಗತಿಗಳ ಸುತ್ತಲೂ ಸರ್ಕಾರ ಇರುವಂತದ್ದಾಗಿದೆ, ಅಥವಾ ಸರ್ಕಾರದ ಸುತ್ತಲೂ ಈ 3 ವಿಷಯಗಳಿರಬೇಕು. ಏನು ಎಂಬುದಾಗಿ ಹೇಳುವಾಗ, ನ್ಯಾಯಕ್ಕೆ ಸಂಬಂಧಪಟ್ಟಂತ ವಿಷಯ, ಅನಂತರ ಕಾನೂನು ಮಾಡುವಂತ ವಿಷಯಗಳಿಗೆ ಸಂಬಂಧಪಟ್ಟದ್ದು, ಅನಂತರ ಅವುಗಳನ್ನ ಕಾರ್ಯರೂಪಕ್ಕೆ ತರುವಂತದ್ದು, ಪ್ರಜೆಗಳನ್ನ ನೋಡಿಕೊಳ್ಳುವಂತ ಜವಾಬ್ದಾರಿ ಇರುವಂತದ್ದು. ಇದನ್ನೆಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ ಆ 1000 ವರ್ಷ ಆಳ್ವಿಕೆಯಲ್ಲಿ ಮಾಡುವಂತವನಾಗಿದ್ದಾನೆ. Look at that in Isaiah chapter 33 verse 22. It's very clearly mentions about that threefold role of Lord Jesus Christ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗಿರುವಂತಹ 3 ಪಾತ್ರಗಳ ಕುರಿತು ಯೆಶಾಯನಂತ 33ನೇ ಅಧ್ಯಾಯ 22ನೇ ವರ್ಷದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯೆಶಾಯ 33:22. ಯೆಹೋವನು ನಮ್ಮ ನ್ಯಾಯಾಧಿಪತಿ, ಯೆಹೋವನು ನಮಗೆ ಧರ್ಮ ವಿಧಾಯಕ, ಯೆಹೋವನು ನಮ್ಮ ರಾಜ,
ಆತನೇ ನಮ್ಮನ್ನು ರಕ್ಷಿಸುವನು. Please see all three things are mentioned. ನೋಡ್ರಿ, Lord ಇಲ್ಲಿ is our judge, he is our lawgiver, legislative, and he is the king, he is the executive. ನೋಡ್ರಿ, ಇಲ್ಲಿ ಗಮನಿಸಿ, ಎಲ್ಲಾ ಮೂರು ಸಂಗತಿಗಳು ಕೂಡ ಅದು ಇಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಾದ ಯೆಹೋವನಿಗೆ ಸಂಬಂಧಪಟ್ಟದ್ದಾಗಿ ಆತನು ನ್ಯಾಯಾಧಿಪತಿಯಾಗಿದ್ದಾನೆ, ಆತನು ಧರ್ಮ ವಿಧಾಯಕ ಆಗಿದ್ದಾನೆ, ಅನಂತರ ರಾಜನು ಕೂಡ ಆತನ ಆಗಿದ್ದಾನೆ. Now, in a government, all these three are separate department and all are headed by different people. ಆದ್ರೆ ಮನುಷ್ಯನ ಸರ್ಕಾರದಲ್ಲಿ ಅಥವಾ ನಮ್ಮ ದೇಶದ ಸರ್ಕಾರದಲ್ಲಿ ನೋಡುವಾಗ, ಉದಾಹರಣೆಗೆ, ಈ ಎಲ್ಲಾ ಮೂರು ವರ್ಗಗಳನ್ನು ಕೂಡ ಬೇರೆ ಬೇರೆಯವರು ವೈಯಕ್ತಿಕವಾಗಿ ಅದನ್ನ ನೋಡಿಕೊಳ್ಳಲಿಕ್ಕೆ, ಜವಾಬ್ದಾರಿ ಕೊಡ್ಲಿಕ್ಕೆ ಇಡಲ್ಪಟ್ಟಿರ್ತಾರೆ. ಆದ್ರೆ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ ಇವೆಲ್ಲವನ್ನ ವಹಿಸಿಕೊಂಡು ನಡೆಸ್ತಾನೆ. Why in the human government it is separate? Because if all these three things are together in one man, corruption will be extreme. They will corrupt it. ಯಾಕೆ ಮನುಷ್ಯನು ಆಳುವಂತ ಆಡಳಿತದಲ್ಲಿ ಈ ಮೂರು ಸಂಗತಿಗಳನ್ನು ಒಟ್ಟಿಗೆ ಒಬ್ಬನೇ ಮನುಷ್ಯನಿಗೆ ಕೊಟ್ಟಿಲ್ಲ ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಒಬ್ಬನೇ ಮನುಷ್ಯನಿಗೆ ಅದನ್ನ ಕೊಡುವುದಾದ್ರೆ ಆತನು ಭ್ರಷ್ಟನಾಗಿ ಅನೇಕ ಭ್ರಷ್ಟಾಚಾರಗಳು ನಡೆಯುವಂತ ಅವಕಾಶಗಳು ಉಂಟಾಗ್ತದೆ. You know what is happening now in our country? We can see that electoral bonds, what is happening, because we see that the judiciary is interfering with what is happened. So they are questioning the executive systems. ನಮ್ಮ ದೇಶದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ, ನಮ್ಮನ್ನ ಆಳುವಂತವರು ನಮಗೆ ಅನೇಕ ಕಾನೂನುಗಳನ್ನ, ನಿಯಮಗಳನ್ನ ಮಾಡುವಂತವರು, ಅವರು ಆ ಒಂದು ವೇಳೆ ಎಲೆಕ್ಟೋರಲ್ ಬಾಂಡ್ಸ್ ಎಂಬುದಾಗಿ ಇರುವಂತ ಆ ವಿಷಯದಲ್ಲಿ ಅವರು ಮಾಡಿರುವಂತ ಅನೇಕ ತಪ್ಪು ಸಂಗತಿಗಳು, ಇದರ ಕುರಿತು ನ್ಯಾಯಾಲಯ ಮಧ್ಯಪ್ರವೇಶಿಸಿ ತನ್ನ ತೀರ್ಪನ್ನ ಕೊಟ್ಟಿರುವಂತ ವಿಷಯಗಳನ್ನ ಈ ದಿನಮಾನಗಳಲ್ಲಿ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. So in a human government, these three should be separate because there is a weakness, otherwise man cannot perform justice in this case. ಆದ್ದರಿಂದ ಮನುಷ್ಯನು ಆಳುವಂತ ಆಡಳಿತದಲ್ಲಿ ಅವನ ಬಲಹೀನತೆಯ ನಿಮಿತ್ತ ಅವನು ಒಂದು ನ್ಯಾಯಯುತವಾದಂತ ತೀರ್ಪನ್ನ ಅಥವಾ ಸಂಗತಿಗಳನ್ನ ಮಾಡ್ಲಿಕ್ಕೆ ಅಸಾಧ್ಯವಾಗಿರುವಾಗ ಈ ಮೂರು ಸಂಗತಿಗಳನ್ನು ಕೂಡ ಒಬ್ಬನಿಗೆ ಕೊಡುವಂತದ್ದು ಅಸಾಧ್ಯ. Now the government, the capital of that millennial kingdom is Jerusalem, and Jerusalem will be the world capital. We read in Isaiah chapter 2 verse 2-4. ನಾವು ಯೆಶಾಯ ಗ್ರಂಥ 2:2-4 ವರ್ಷದಲ್ಲಿ ನೋಡುವ ಹಾಗೆ, ಯೆರೂಸಲೇಮಿನಲ್ಲಿ ಸ್ಥಾಪಿಸಲ್ಪಟ್ಟಂತ ಆ 1000 ವರ್ಷ ಆಳ್ವಿಕೆಗೆ ಇಡೀ ಪ್ರಪಂಚಕ್ಕೆ ರಾಜಧಾನಿಯಾಗಿ ಯೆರೂಸಲೇಮ್ ಪಟ್ಟಣವೇ ರಾಜಧಾನಿ ಆಗಿರ್ತದೆ. Yeah, that is going to be the highest mountain, and from there the Lord is ruling the whole world. ಯೆರೂಸಲೇಮ್ ಅನ್ನುವಂಥದ್ದು ಉನ್ನತವಾದಂತ ಶಿಖರದ ಮೇಲೆ ಇರುವಂತದ್ದಾಗಿದೆ. ಆ ಶಿಖರದಿಂದಲೇ ಕರ್ತನಾದ ಯೇಸು ಕ್ರಿಸ್ತನು ಇಡೀ ಪ್ರಪಂಚವನ್ನ ಆಳುತ್ತಾನೆ. If you read from verse 2 of Isaiah chapter 2 verse 2 onwards, we can very clearly see that the Jerusalem is the topmost mountain, and from there the whole world is ruled. ನಾವು ಯೆಶಾಯ 2:2 ವಚನದ ಮುಂದಕ್ಕೆ ಓದುವಾಗ ಅಲ್ಲಿ ನಾವು ತಿಳ್ಕೊಳ್ಳುವಂತರಾಗಿರ್ತೇವೆ, ಆ ಯೆರೂಸಲೇಮ್ ಅನ್ನುವಂಥದ್ದು ಅತಿ ಎತ್ತರವಾದಂತ ಒಂದು ಶಿಖರವಾಗಿದೆ. ಆ ಪ್ರಪಂಚದ ಅತಿ ಎತ್ತರವಾದಂತ ಸ್ಥಳದಿಂದ, ಗುಡ್ಡ ಬೆಟ್ಟಗಳಿಂದಲೇ ಉನ್ನತೋನ್ನತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಳ್ವಿಕೆಯನ್ನ ನಡೆಸ್ತಾನೆ. Yeah, from Zion the law is going to come, and everyone will be moving towards that for everything that is needed for them. ನಾವು ಆ ಚಿಯೋನಿನಿಂದಲೇ ಆ ಕಾಲದಲ್ಲಿ 1000 ವರ್ಷ ಆಳ್ವಿಕೆಯ ಸಮಯದಲ್ಲಿ ಪಾಲಿಸಬೇಕಾದಂತ ಎಲ್ಲಾ ನಿಯಮಗಳು, ಕಾನೂನುಗಳು ಬರುವುದರಿಂದ ಆ ಯೆರೂಸಲೇಮಿನ ಕಡೆಗೆ ಪ್ರಪಂಚದ ನಾನಾ ಕಡೆಗಳಿಂದ ಜನರು ಬರುವಂತವರಾಗಿರ್ತಾರೆ. I think it's better to read. There's so many things are mentioned there. We see that all the nations shall flow unto that mountain. ನಾವು ಆ ವಾಕ್ಯವನ್ನು ಓದೋಣ. ಯೆಶಾಯ 2:2-4 ವಚನಗಳು. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದ ಬಹು ಜನಾಂಗದವರು ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು.
ಆತನು ದೇಶ ದೇಶಗಳ ವ್ಯಾಜ್ಯಗಳನ್ನ ವಿಚಾರಿಸುವನು, ಬಹು ರಾಷ್ಟ್ರದವರಿಗೆ ನ್ಯಾಯ ತೀರಿಸುವನು. ಅವರೋ ತಮ್ಮ ಆಯುಧಗಳನ್ನ ಕುಲುಮೆಗೆ ಹಾಕಿ ಕತ್ತಿಗಳನ್ನ ಗುಳಗಳನ್ನಾಗಿಯೂ ಬರ್ಜಿಗಳನ್ನ ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು, ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. Yeah, everything is mentioned, how God is going to rule upon the world. The legislative as well as judiciary, everything is included in this verse. ನೋಡ್ರಿ, ಈ ವಾಕ್ಯದಲ್ಲಿ ದೇವರು ಯಾವ ರೀತಿಯಲ್ಲಿ ಆಳ್ವಿಕೆಯನ್ನ ಮಾಡ್ತಾನೆ ಯೇಸು ಕ್ರಿಸ್ತನು ಅನ್ನುವಂತ ಎಲ್ಲಾ ವಿಷಯಗಳು ಕೂಡ ಅಡಕವಾಗಿದೆ. ಅದರಲ್ಲಿ ಧರ್ಮೋಪದೇಶದ ಕುರಿತು, ನ್ಯಾಯ ತೀರಿಸುವುದರ ಕುರಿತು, ಆಳ್ವಿಕೆಯ ಕುರಿತು ಇವೆಲ್ಲವೂ ಕೂಡ ಈ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿರುವುದನ್ನ ನಾವು ನೋಡ್ತೇವೆ. In Micah chapter 4 verse 1 to 3 also we have the same thing is mentioned. ಮೀಕಾ 4ನೇ ಅಧ್ಯಾಯ 1ರಿಂದ 3ನೇ ವಚನದಲ್ಲಿ ಕೂಡ ಇದೇ ವಿಚಾರ ಪ್ರಸ್ತಾಪಿಸಲ್ಪಟ್ಟಿರುವುದನ್ನ ಓದ್ತೇವೆ. Yeah, you can read that. The same thing is repeated there also. Micah chapter 4 verse 1 to 3. We need not to read it. The same thing idea is there. You can note down the verses. That's all. ಓಕೆ, ಈ ವಾಕ್ಯಗಳನ್ನ ಬರೆದುಕೊಂಡ್ರೆ ಓದುವಂತ ಅವಶ್ಯಕತೆ ಇಲ್ಲ. ಮೀಕನ ಗ್ರಂಥ 4ನೇ ಅಧ್ಯಾಯ 1ರಿಂದ 3 ಇದೇ ವಿಷಯಗಳನ್ನ ಅಲ್ಲಿ ಬರೆಯಲ್ಪಟ್ಟಿದೆ. And we see in book of Zechariah chapter 14 that all the kings will come to Jerusalem to worship Christ at that time. ಆ ಸಮಯದಲ್ಲಿ 1000 ವರ್ಷ ಆಳ್ವಿಕೆಯಲ್ಲಿ ಪ್ರಪಂಚದಾದ್ಯಂತದಿಂದ ಎಲ್ಲಾ ರಾಜರುಗಳು, ಅರಸರುಗಳು ಕರ್ತನಾದ ಯೇಸು ಕ್ರಿಸ್ತನನ್ನು ಆರಾಧಿಸಲಿಕ್ಕಾಗಿ ಆ ಯೆರೂಸಲೇಮಿಗೆ ಸೇರಿ ಬರುವರು ಎಂಬುದಾಗಿ ಜಕರ್ಯನ ಗ್ರಂಥ 14ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. Yeah, if anybody is refusing to go to Jerusalem to worship Christ, they will be punished by natural punishment, that means they will not be getting the rain. That's what we read. ನಾವು ಅಲ್ಲಿ ನೋಡ್ತೇವೆ, ಒಂದು ವೇಳೆ ಯಾರಾದರೂ ಆ ರೀತಿ ಬಂದು ಆರಾಧಿಸಲು ತಿರಸ್ಕಾರ ಮಾಡುವುದಾದರೆ ಆ ಜನಾಂಗಗಳಿಗೆ, ಆ ದೇಶಗಳಿಗೆ ದೇವರು ಒಂದು ಪ್ರಾಕೃತಿಕ ವೈಪರೀತ್ಯಗಳ ಮುಖಾಂತರ ಆತನು ಅವರಿಗೆ ಶಿಕ್ಷೆಯನ್ನು ಕೊಡುವಂತನಾಗಿರ್ತಾನೆ. ಉದಾಹರಣೆ, ಆ ದೇಶಕ್ಕೆ ಮಳೆ ಬರುವುದಿಲ್ಲ, ಬರ ಉಂಟಾಗ್ತದೆ, ಈ ರೀತಿಯಾದಂತಹ ಸಂಗತಿ. Yeah, read that 14 chapter 14 verse 16 to 18. That passage is given during the feast of tabernacle. They used to go to worship. 14 chapter 14 verse 16 to 18. ನಾವು ಇಲ್ಲಿ 14ನೇ ಅಧ್ಯಾಯ ಜಕರ್ಯ 16ನೇ ವಚನದಿಂದ ಮುಂದಕ್ಕೆ ಓದ್ತೇನೆ. ಅನಂತರ ಯೆರೂಸಲೇಮಿನ ಮೇಲೆ ಬಿದ್ದ ಸಕಲ ಜನಾಂಗಗಳಲ್ಲಿ ಉಳಿದವರೆಲ್ಲರೂ ಸೇನಾಧೀಶ್ವರ ಯೆಹೋವನೆಂಬ ರಾಜಾದಿರಾಜನನ್ನು ಆರಾಧಿಸುವುದಕ್ಕೂ ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸುವುದಕ್ಕೂ ಪ್ರತಿ ವರ್ಷವೂ ಹೊರಟು ಬರುವರು. ಲೋಕದ ಸಮಸ್ತ ಕುಲಗಳಲ್ಲಿ ಯಾವ ಕುಲದವರು ಸೇನಾಧೀಶ್ವರ ಯೆಹೋವನೆಂಬ ರಾಜಾದಿರಾಜನನ್ನ ಆರಾಧಿಸುವುದಕ್ಕೆ ಬರುವುದಿಲ್ಲವೋ ಅವರಿಗೆ ಮಳೆ ಬರುವುದಿಲ್ಲ. ಐಗುಪ್ತ ಕುಲದವರು ಹೊರಟು ಬಾರದಿದ್ದರೆ ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸುವುದಕ್ಕೆ ಬಾರದಿರುವ ಜನಾಂಗಗಳಿಗೆ ಯೆಹೋವನು ತಗಲಿಸುವ ಬಾಧೆಯು ಅವರಿಗೂ ತಗಲುವುದು. ಐಗುಪ್ತಕ್ಕೂ ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸುವುದಕ್ಕೆ ಬಾರದಿರುವ ಸಕಲ ಜನಾಂಗಗಳಿಗೂ ಸಂಭವಿಸುವ ದಂಡನೆಯೂ ಇದೆ. We see that Lord is going to rule and all the kings will come to worship him in Jerusalem. ನಾವು ನೋಡ್ತೀವಿ ಇಲ್ಲಿ ಕರ್ತನು ಯೇಸು ಕ್ರಿಸ್ತನು ತನ್ನ ಆಳ್ವಿಕೆಯನ್ನ ಪ್ರಾರಂಭಿಸ್ತಾನೆ. ಅವಾಗ ಈ ಲೋಕದ ಎಲ್ಲಾ ಜನಾಂಗಗಳು, ಅರಸರುಗಳು ಆತನನ್ನ ಆರಾಧಿಸಲಿಕ್ಕಾಗಿ ಯೆರೂಸಲೇಮಿಗೆ ಬರ್ತಾರೆ. Now he says that he is going to rule with the iron rod. Please note down that is Psalm 2 verse 9. We see that the Father will anoint. Psalm 2 verse 9. ನಾವು ಕೀರ್ತನೆ 2ನೇ ಅಧ್ಯಾಯ 9ನೇ ವರ್ಷದಲ್ಲಿ ನಾವು ನೋಡ್ತೇವೆ, ಆತನು ಕಬ್ಬಿಣದ ಕೋಲಿನಿಂದ ತನ್ನ ಆಡಳಿತವನ್ನ ನಡೆಸುವಂತವನಾಗಿದ್ದಾನೆ. Yes, in Psalm 2 we see that the God the Father is anointing his son as a king upon the nation of Israel, upon the whole world. ನಾವಿಲ್ಲಿ ನೋಡುವಾಗ ದೇವರು, ತಂದೆಯಾದ ದೇವರು ಆ ಮಗನನ್ನ ಭೂಲೋಕದ ಕಟ್ಟಕಡೆಯವರೆಗೂ ಇರುವ ಎಲ್ಲಾ ದೇಶಗಳನ್ನು ಅವನಿಗೆ ಸ್ವಾಸ್ಥ್ಯವಾಗಿ ಕೊಡುತ್ತಾನೆ. ಅನಂತರ ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ, ಮಣ್ಣಿನ ಮಡಕೆಗಳನ್ನೋ ಎಂಬಂತೆ ಅವರನ್ನು ಒಡೆದು ಹಾಕುವಿ ಎಂದು ಹೇಳಿದನು. Yeah, verse 6 you read that, verse chapter 2 Psalm 2 verse 6 is that, yet have I set my king upon my holy hill of Zion. He is going to rule from the holy hill of Zion. ನಾವಲ್ಲಿ ನೋಡ್ತೇವೆ 2ನೇ ಕೀರ್ತನೆ 6ನೇ ವರ್ಷದಲ್ಲಿ, ಕೋಪಾವೇಶದಿಂದ ಅವರನ್ನ ಕಳವಳಗೊಳಿಸುವನು, ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ ಕೇಳಿರಿ, ಆತನು ನನಗೆ
ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ. ನೀನು ಕೇಳಿಕೊಂಡರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು. Yeah, he is going to rule with the iron rod. ಆತನು ಕಬ್ಬಿಣದ ಗದೆಯಿಂದ ಆಡಳಿತವನ್ನ ನಡೆಸ್ತಾನೆ. The question is why iron rod? Because there may be some opposition, some rebellion will be there even at this kingdom. ಆ ಸಮಾಧಾನದ ರಾಜ್ಯದಲ್ಲಿ ಕಬ್ಬಿಣದ ಆಳ್ವಿಕೆ ಏಕೆ ಎಂಬುದಾಗಿ ಒಂದು ಪ್ರಶ್ನೆ ಬರಬಹುದು. ಯಾಕಂದ್ರೆ ಆ ಸಮಯದಲ್ಲಿಯೂ ಕೂಡ ಒಂದು ವೇಳೆ ಪ್ರಶ್ನೆ ಮಾಡುವಂತವರು, ವಿರೋಧಿಸುವಂತವರು ಇರ್ತಾರೆ. There's some people with the rebellious nature will be there. We will explain how it happens. They will be there and the Lord will deal with them with the iron rod. ಕೆಲವರು ಒಂದು ವೇಳೆ ಎದುರು ಬೀಳುವಂತವರಾಗಿ ಆ ಒಂದು ಗುಣಗಳನ್ನ ಇಟ್ಟುಕೊಂಡಂತವರಾಗಿ ಇರುವಂತವ್ರು ಇರ್ತಾರೆ. ಅದು ಯಾಕೆ ಅಲ್ಲಿ ಇರ್ತಾರೆ ಅನ್ನುವಂಥದ್ದನ್ನು ನಾವು ಮುಂದೆ ನೋಡೋಣ. ಅಂತ ಸಮಯದಲ್ಲಿ ಕರ್ತನು ಕಬ್ಬಿಣದ ಕೋಲಿನಿಂದ ಅವರನ್ನ ಆಳುತ್ತಾನೆ. Elsewhere we read that morning by morning he will reveal the wicked from the city. ನಾವು ಬೇರೆ ಕಡೆ ಒಂದು ಭಾಗದಲ್ಲಿ ನೋಡ್ತೇವೆ, ಪ್ರತಿ ಬೆಳಗಿನ ಜಾವ ಮುಂಜಾನೆ ಆತನು ಅನೇಕ ದುಷ್ಟರನ್ನ ಆ ಪಟ್ಟಣದೊಳಗಿಂದ ಹೊರಗೆ ಹಾಕುವಂತವನಾಗಿರ್ತಾನೆ. So there is a possibility that the wickedness will be there, but Lord will eliminate the wickedness early morning. ಆ ಕೆಡಕುತನ ಒಂದು ವೇಳೆ ಆ 1000 ವರ್ಷ ಆಳ್ವಿಕೆಯಲ್ಲಿ ಇರುವಂತ ಎಲ್ಲಾ ಸಾಧ್ಯತೆಗಳು ಉಂಟು. ಅವಾಗ ಮುಂಜಾನೆ ಕರ್ತನು ಪ್ರತಿ ಮುಂಜಾನೆ ಅಂತ ಕೆಡಕರನ್ನ ಆತನು ನಾಶ ಮಾಡುವಂತವನಾಗಿರ್ತಾನೆ. Now the government, especially in the land of Palestine, the David will be raised up as a ruler and he will be ruling the land of Palestine. ಅಲ್ಲಿ ಪ್ಯಾಲೆಸ್ತೈನ್ ದೇಶವನ್ನ ಅಥವಾ ರಾಜ್ಯವನ್ನ ದೇವರು ದಾವೀದನ ಮುಖಾಂತರ ಆಳ್ವಿಕೆ ಮಾಡಿಸುವಂತದ್ದನ್ನ ನೋಡ್ತೇವೆ. Yeah, the nobles and governors will be appointed and the division of administrative divisions will be there and they will be ruling the country. ಅನಂತರ ಅಲ್ಲಿ ಆ ದೇಶದಲ್ಲಿ ಇರುವಂತ ಗಣ್ಯರು, ಅನಂತರ ರಾಜ್ಯವನ್ನ ಆಳುವಂತ ರಾಜ್ಯಾಧಿಕಾರಿಗಳು, ಅನಂತರ ನ್ಯಾಯಾಧಿಪತಿಗಳು ಇವರೆಲ್ಲರೂ ಇರ್ತಾರೆ. ಇವರೆಲ್ಲರೂ ಆ ಪ್ಯಾಲೆಸ್ತೈನ್ ದೇಶವನ್ನ ಆಳುವಂತವರಾಗಿರ್ತಾರೆ. Yeah, Jeremiah chapter 30 verse 9 we read that. Jeremiah chapter 30 verse 9 and 21, please read that. ನಾವು ಯೆರೆಮೀಯನ ಗ್ರಂಥ 30ನೇ ಅಧ್ಯಾಯ 9ನೇ ವಚನ ಮತ್ತು 21ನೇ ವಚನ. ಅವರು ತಮ್ಮ ದೇವರಾದ ಯೆಹೋವನೆಂಬ ನನ್ನನ್ನು ನಾನು ಅವರಿಗಾಗಿ ಏರ್ಪಡಿಸುವ ರಾಜನಾದ ದಾವೀದನನ್ನು ಸೇವಿಸುವರು. Yeah, we see here means God will raise David and he will be the king over them. ಅನಂತರ 21ನೇ ವಚನ ನೋಡ್ತೇವೆ, ಅವರಲ್ಲೇ ಒಬ್ಬನು ಅವರಿಗೆ ಪ್ರಭುವಾಗಿರುವನು, ಅವರ ವಂಶದವನೇ ಅವರನ್ನು ಆಳುವನು. ನಾನು ಅವನನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಲಾಗಿ ಅವನು ನನ್ನ ಸನ್ನಿಧಾನಕ್ಕೆ ಸೇರುವನು. ನನ್ನನ್ನು ಸಮೀಪಿಸುವುದಕ್ಕೆ ಯಾರು ಧೈರ್ಯಗೊಂಡಾರು? ಇದು ಯೆಹೋವನ ನುಡಿ. Yeah, we see that so many people, the governors, nobles will be there to rule in this country. ನಾವಿಲ್ಲಿ ನೋಡ್ತೇವೆ, ಇಲ್ಲಿ ಅನೇಕರು ಗಣ್ಯರು, ಅನಂತರ ಅಧಿಕಾರ ನಡೆಸುವ ರಾಜ್ಯವನ್ನ ಆಳುವಂತವರು, ನ್ಯಾಯಾಧಿಪತಿಗಳು ಇವರೆಲ್ಲರೂ ಕೂಡ ಈ ದೇಶವನ್ನ ಆಳುವಂತವರು ಆಗಿರ್ತಾರೆ. Now the book of Hosea, please read Hosea chapter 3 verse 5. Hosea chapter 3 verse 5. ಹೋಶೇಯನ ಗ್ರಂಥ 3ನೇ ಅಧ್ಯಾಯ 5ನೇ ವಚನ ನಾವೀಗ ನೋಡ್ತೇವೆ. ಹೋಶೇಯ 3ನೇ ಅಧ್ಯಾಯ 5ನೇ ವಚನ. Afterward shall the children of Israel ನಂತರ ಅವರು ತಮ್ಮ ದೇವರಾದ ಯೆಹೋವನನ್ನು, ತಮ್ಮ ರಾಜನಾದ ದಾವೀದನನ್ನು ಪುನಃ ಆಶ್ರಯಿಸುವರು. ಹೌದು, ಅಂತ್ಯಕಾಲದಲ್ಲಿ ಯೆಹೋವನನ್ನು, ಆತನ ದಯೆಯನ್ನು ಭಯ ಭಕ್ತಿಯಿಂದ ಮರೆ ಹೋಗುವರು. So this verses again very confirming that David will be raised and he will be appointed as the king over the land of Palestine. ನೋಡ್ರಿ, ಈ ವಾಕ್ಯಗಳನ್ನ ನಾವು ಓದುವಾಗ ಅದು ಮತ್ತೆ ನಮಗೆ ದೃಢೀಕರಿಸ್ತದೆ. ಏನಂದ್ರೆ ದಾವೀದನು ಮತ್ತೆ ಎಬ್ಬಿಸಲ್ಪಡ್ತಾನೆ. ಅನಂತರ ಈ ಪ್ಯಾಲೆಸ್ತೀನಿಯರ ರಾಜ್ಯವನ್ನ ಆತನು ಮತ್ತೆ ಆಳುವಂತವನಾಗಿರ್ತಾನೆ. Yeah, again in Ezekiel chapter 37 verse 25 says that my servant David shall be their prince forever. ಇಲ್ಲಿ ನಾವು ಎಜೆಕಿಯೇಲನ ಗ್ರಂಥ 37ನೇ ಅಧ್ಯಾಯ ಹಾಗೂ 25ನೇ ವಚನದಲ್ಲಿ ಮತ್ತೊಮ್ಮೆ ನಾವು ಓದುವಂತವರಾಗಿದ್ದೇವೆ. ಏನಂದ್ರೆ,
ನನ್ನ ಸೇವಕನಾದ ದಾವೀದನು ಆತನು ರಾಜನಾಗಿ ನಿತ್ಯತ್ವಕ್ಕೂ ಆಳುವಂತವನಾಗಿರ್ತಾನೆ ಎಂಬುದಾಗಿ. Yes, we are all waiting for this Achha Din Ayega. This government is going to come, and we are waiting for this government. ಹಾಗಾಗಿ ಪ್ರಿಯರೇ, ನಾವೆಲ್ಲರೂ ಕೂಡ ಈ ಒಂದು ಒಳ್ಳೆ ಸಮಯಕ್ಕಾಗಿ, ಒಳ್ಳೆ ದಿನಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೇವೆ. ಆ ದಿನ ಬಂದೇ ಬರುವಂತದ್ದು ಆಗಿರ್ತದೆ. Now the question is, who are the people involved in this country in this time? Who are the people coming? ಈ ಸಮಯದಲ್ಲಿ ಈ ಒಂದು ಆಡಳಿತದ ಸಮಯದಲ್ಲಿ ಯಾವ ಜನರು ಅವರು ಇದರಲ್ಲಿ ಪಾತ್ರ ವಹಿಸುವಂತವರಾಗಿರ್ತಾರೆ? Or the subjects of the millennium. Millennium will be having a lot of people. 1000 ವರ್ಷ ಆಳ್ವಿಕೆಯಲ್ಲಿ ಅನೇಕ ಜನರು, ಲಕ್ಷೋಪಲಕ್ಷ ಜನರು ಇರ್ತಾರೆ. ಹಾಗಾಗಿ ಆ 1000 ವರ್ಷ ಆಳ್ವಿಕೆಯಲ್ಲಿ ಇರುವಂತ ಪ್ರಜೆಗಳು ಯಾರು? When the Lord is coming in glory, at that time there are so many Jewish people are there. ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯೊಡನೆ ಬರುವಾಗ ಈ ಲೋಕದ ಮೇಲೆ ನಾವು ನೋಡ್ತೇವೆ, ಅನೇಕ ಯಹೂದ್ಯ ಜನಾಂಗದವರು ಇರ್ತಾರೆ. They will look unto him and they will be saved. ಅಲ್ಲಿ ಅವರು ಕರ್ತನಾದ ಯೇಸು ಕ್ರಿಸ್ತನನ್ನ ಕಣ್ಣೆತ್ತಿ ನೋಡುವಾಗ ಅವರು ರಕ್ಷಿಸಲ್ಪಡ್ತಾರೆ. They will see the nail prints upon him and they will confess their sin and they will be saved. ಅವರು ಆತನ ಕೈಗಳ ಗಾಯದ ಗುರುತುಗಳನ್ನ ನೋಡುವಾಗ ಅವರು ತಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಳ್ತಾರೆ, ಅವಾಗ ರಕ್ಷಿಸಲ್ಪಡ್ತಾರೆ. But understand, they are with the natural body. ಅವರು, ನಾವು ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಳಬೇಕು, ಈ ರೀತಿ ಇರುವಂತ ಯಹೂದ್ಯರು ತಮ್ಮ ಪ್ರಾಕೃತಿಕ ದೇಹ ಅಂದ್ರೆ ಅವರು ಹುಟ್ಟಿದಂತ ಶಾರೀರಿಕ ದೇಹದಲ್ಲೇ ಅವರು ಇರುವಂತವರಾಗಿರ್ತಾರೆ. They are all believers, they believe and they will be allowed to enter into the millennial kingdom. ಅವರೆಲ್ಲರೂ ಕೂಡ ವಿಶ್ವಾಸಿಗಳೇ, ದೇವರನ್ನ ನಂಬುವಂತವರೇ ಆಗಿರ್ತಾರೆ. ಆದ್ರಿಂದ ಅವರೆಲ್ಲರನ್ನ 1000 ವರ್ಷ ಆಳ್ವಿಕೆಯಲ್ಲಿ ಪ್ರವೇಶಕ್ಕೆ ಅವರಿಗೆ ಅನುಮತಿ ಇರ್ತದೆ. Same way the Gentile nations will be there at that time. ಅದೇ ಸಮಯದಲ್ಲಿ ಅನ್ಯ ಜನಾಂಗಗಳು ಕೂಡ ಅಲ್ಲಿ ಇರುವಂತವರಾಗಿರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. Those who believe in Lord Jesus Christ, they will be allowed to enter into the kingdom. ಯಾಕಂದ್ರೆ ಯಾರು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತಾರೋ ಅವರಿಗೆ ಈ 1000 ವರ್ಷ ರಾಜ್ಯವನ್ನ ಪ್ರವೇಶಿಸುವಂತ ಒಂದು ಸೌಭಾಗ್ಯ ಕೊಡಲ್ಪಡ್ತದೆ. Matthew chapter 25 says that the Lord will gather on the Gentile nations and divide them as a sheep and the goat. ನಾವಲ್ಲಿ 25ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಆತನು ಇಡೀ ಅನ್ಯ ಜನಾಂಗಗಳನ್ನ ಒಟ್ಟಿಗೆ ಸೇರಿಸಿ ಅವರನ್ನ ಕುರಿಗಳನ್ನಾಗಿಯೂ ಆಡುಗಳನ್ನಾಗಿಯೂ ಪ್ರತ್ಯೇಕಿಸಿ ಮಾಡುವಂತ ಕಾರ್ಯವನ್ನ ನೋಡ್ತೇವೆ. The sheep, they are the righteous people, they will be allowed to enter into the blessed kingdom. ಕುರಿಗಳು ಅನ್ನುವಂಥವರು ನೀತಿವಂತರಾಗಿರ್ತಾರೆ, ಅಂದ್ರೆ ಯೇಸು ಸ್ವಾಮಿಯನ್ನು ಅಂಗೀಕರಿಸಿದಂತವರಾಗಿರ್ತಾರೆ. ಅವರು ಆ ಒಂದು 1000 ವರ್ಷ ಆಳ್ವಿಕೆಯನ್ನ ಪ್ರವೇಶಿಸ್ತಾರೆ. So in other words, the Jewish people as well as Gentiles with a natural body, they will be entering inside the millennium when the Lord comes. ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ಆ ಯಹೂದ್ಯರು ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕರಿಸುತ್ತಾರೋ ಅವರೆಲ್ಲರೂ ಕೂಡ ಆ 1000 ವರ್ಷ ಆಳ್ವಿಕೆಯನ್ನ ಪ್ರವೇಶಿಸ್ತಾರೆ. Not only that, we the church will be there at that time. ಅದು ಮಾತ್ರವಲ್ಲ, ಸಭೆಯಾದಂತ ನಾವು ಕೂಡ ಆ ಸಮಯಗಳಲ್ಲಿ ಕರ್ತನೊಂದಿಗೆ ಇರುವಂತವರಾಗಿರ್ತೇವೆ. We are in a glorified body, so we are entering into the millennial kingdom in a glorified body. ಆದ್ರೆ ನಮಗೆ ನಮ್ಮ ಪುನರುತ್ಥಾನದ ನಿಮಿತ್ತ, ಸಭೆ ಎತ್ತಲ್ಪಡುವುದರ ನಿಮಿತ್ತ ಕೊಡಲ್ಪಟ್ಟಂತ ಮಹಿಮಾ ಶರೀರದೊಡನೆ ನಾವು ಆ 1000 ವರ್ಷ ಆಳ್ವಿಕೆಯನ್ನ ಪ್ರವೇಶಿಸ್ತೇವೆ. Even the Old Testament saints like Adam, Abraham, David and all in a glorified body, they will enter into the millennium. ಅದೇ ರೀತಿಯಾಗಿ ಹಳೆಯ ಒಡಂಬಡಿಕೆ ಭಕ್ತರು ಕೂಡ ಒಂದು ವೇಳೆ ಅಬ್ರಾಮನಾಗಲಿ ದಾವೀದನಾಗಲಿ ಇವರೆಲ್ಲರಿಗೂ ಕೂಡ ಒಂದು ಮಹಿಮಾ ಶರೀರ ಕೊಡಲ್ಪಟ್ಟದ್ದಾಗಿ ಅವರೆಲ್ಲರೂ ಆ 1000 ವರ್ಷ ಆಳ್ವಿಕೆಯನ್ನ ಪ್ರವೇಶಿಸ್ತಾರೆ. So there are people with the natural body and there are people with the glorified body. ಹಾಗಾಗಿ ಈ 1000 ವರ್ಷ ಆಳ್ವಿಕೆಯ ಸಮಯದಲ್ಲಿ 2 ವರ್ಗದ ಜನಗಳನ್ನ ನಾವು ನೋಡ್ತೇವೆ. ಆ ಪ್ರಾಕೃತಿಕ ಶರೀರವನ್ನ ಹೊಂದಿದಂತವರು, ಅನಂತರ ಮಹಿಮಾ ಶರೀರವನ್ನ ಹೊಂದಿದಂತವರು. So all those who are entering into the millennium in the beginning, they are all saved people. No unbeliever, no unsaved people will enter. ಪ್ರಾರಂಭದಲ್ಲಿ ಈ ರೀತಿ ಪ್ರವೇಶ ಮಾಡುವಂತ ಎಲ್ಲಾ ಜನರು ಅವರು ಶರೀರದಲ್ಲಿರಲಿ ಅಥವಾ ಮಹಿಮಾ ಶರೀರದಲ್ಲಿ ಇರುವಂತವರಾಗಿರ್ಲಿ, ಅವರೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನು ಅಂಗೀಕರಿಸಿ
ರಕ್ಷಿಸಲ್ಪಟ್ಟಂತ ಜನರೇ ಆಗಿರ್ತಾರೆ. ರಕ್ಷಣೆ ಹೊಂದದಂತ ಒಬ್ಬನು ಕೂಡ ಅಲ್ಲಿ ಪ್ರವೇಶಕ್ಕೆ ಅವಕಾಶವಿಲ್ಲ. Then you may be wondering, then what is the need of a road, to rule the road with the iron road? Because if there everybody is good people. ನಾವು ಇದನ್ನು ನೋಡುವಾಗ ಆಶ್ಚರ್ಯ ಪಡಬಹುದು. ಒಂದು ವೇಳೆ ಎಲ್ಲರೂ ಕೂಡ ನೀತಿವಂತರೇ ಆಗಿದ್ರೆ ಹಾಗಾದ್ರೆ ಆ ಕಬ್ಬಿಣದ ಆಳ್ವಿಕೆ ಯಾಕೆ ಬೇಕು ಎಂಬುದಾಗಿ. Let me tell you, when they are entering with the natural body, definitely natural activities will be there, marriage will be there during the millennial kingdom. 1000 ವರ್ಷ ಆಳ್ವಿಕೆಯಲ್ಲಿ ತಮ್ಮ ಪ್ರಾಕೃತಿಕ ದೇಹದೊಡನೆ ಪ್ರವೇಶಿಸುವಂತವರಲ್ಲಿ ಆ ಪ್ರಾಕೃತಿಕವಾದ ಚಟುವಟಿಕೆಗಳು ಇರ್ತದೆ. ಮದುವೆ ಮಾಡಿ ಕೊಡುತ್ತಾರೆ, ಮದುವೆ ಮಾಡಿಕೊಳ್ಳುತ್ತಾರೆ, ಮಕ್ಕಳು ಹುಟ್ಟುತ್ತಾರೆ. ಈ ತರವಾದಂತ ಪ್ರಾಕೃತಿಕವಾದಂತ ಎಲ್ಲಾ ಸಂಗತಿಗಳು ಅವರಲ್ಲಿ ಇರುವಂತದ್ದಾಗಿರ್ತದೆ. So those who are born during the millennial kingdom, some of them have sinful nature and they will rebel against the Lord Jesus Christ. ಹಾಗಾಗಿ ಮದುವೆ ಮಾಡಿಕೊಳ್ಳುವುದು, ಮಕ್ಕಳು ಹುಟ್ಟುವುದು ಎಂಬುದಾಗಿ ಹೇಳುವಾಗ 1000 ವರ್ಷದ ಆಳ್ವಿಕೆಯಲ್ಲಿ ಜನಿಸಿದಂತವರಲ್ಲಿ ಆ ಒಂದು ಪಾಪದ ಸ್ವಭಾವ ಇನ್ನೂ ಇರುವಂತದ್ದಾಗಿರ್ತದೆ. ಆದ್ರಿಂದ ಅವರು ಪಾಪ ಮಾಡುವ ಸಾಧ್ಯತೆಗಳು ಉಂಟು. That is why the iron rod is needed to rule. ಆದ್ದರಿಂದಲೇ ಕಬ್ಬಿಣದ ಕೋಲು ಅದು ಅವರನ್ನ ಆಳ್ವಿಕೆಗೆ ಅವಶ್ಯಕವಾಗಿದೆ. If God willing, we'll continue our study next week. This is a blessed kingdom that's going to come. We are all praying and waiting for that kingdom. ನಾವು ದೇವರ ಚಿತ್ತವಾದರೆ ಮುಂದಿನ ವಾರವನ್ನ ಈ ಅಧ್ಯಯನವನ್ನ ಮುಂದುವರಿಸೋಣ. ಈ ಆಶೀರ್ವಾದದಾಯಕವಾದಂತ ಒಂದು ರಾಜ್ಯ ಅದು ನಮಗೆ ಕೊಡಲ್ಪಡ್ತದೆ. ನಾವು ಅದಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ಎದುರು ನೋಡುತ್ತಾ ಇರುವಂತವರಾಗಿರ್ಬೇಕು. The prayer of the saints will be answered on that day. Thy kingdom come, thy will be done on this earth as it is heaven. That prayer will be answered when the Lord is establishing his millennial kingdom. ದೇವಜನರು ಮಾಡುವಂತ ಪ್ರಾರ್ಥನೆ ಅಥವಾ ಮಾಡುತ್ತಿರುವಂತ ಪ್ರಾರ್ಥನೆ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಹಾಗೆ ಭೂಲೋಕದಲ್ಲಿ ನೆರವೇರಲಿ ಅನ್ನುವಂತ ಪ್ರಾರ್ಥನೆಗೆ ಉತ್ತರ ಆ ದಿವಸದಲ್ಲಿ ಅದು ದೊರಕುವಂತದ್ದಾಗಿದೆ. May God bless this verse. If God willing, we'll continue our study. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ.